ಒಬ್ಬ ಅಪ್ಪಟ ಪ್ರತಿಭಾವಂತನ ದಿಢೀರ್ ನಿರ್ಗಮನವಾಗಿದೆ. ಅದ್ಭುತ ನಟನೆ, ಹಾಸ್ಯದ ಮೂಲಕ ಜನಮನವನ್ನ ರಂಜಿಸಿದ್ದ ಯುವ ಕಲಾವಿದನೊಬ್ಬ ಇದ್ದಕ್ಕಿದ್ದಂತೆ ತೆರೆಯಿಂದ ಮರೆಯಾಗಿ ಹೋಗಿದ್ದಾನೆ. ನಟನೆಯಲ್ಲಿ ಅದ್ಭುತ ಭವಿಷ್ಯ ಇದೆ ಅಂತ ಎಲ್ರೂ ಭಾರೀ ನಿರೀಕ್ಷೆ ಇಟ್ಟಿದ್ದ ಪ್ರತಿಭೆಯೊಂದು ಹೀಗೆ ಹಠಾತ್ತನೆ ಕಣ್ಮರೆಯಾಗಿ ಬಿಟ್ಟಿದೆ. ಏನಾಗಿದೆ ಅಂತ ಕೇಳಿ ನೋಡುವಷ್ಟರಲ್ಲಿ ಆ ಜೀವ ಈ ಲೋಕವನ್ನ ಬಿಟ್ಟಾಗಿದೆ. ಆ ಮೂಲಕ ಎಲ್ರಿಗೂ ತೀವ್ರ ಆಘಾತ ಹಾಗೂ ನಿರಾಸೆಯನ್ನ ಮಾತ್ರ ಉಳಿಸಿ ಹೋಗಿದ್ದಾನೆ. ಹೀಗೆ ಹಠಾತ್ತನೆ ಎದ್ದು ಹೋದ ಆ ಪ್ರತಿಭೆ ಉಡುಪಿಯ ರಾಕೇಶ್ ಪೂಜಾರಿ. ಈ ಯುವ ನಟನ ಸಾವು ಇಡೀ ಕರ್ನಾಟಕದ ಕಲಾಕ್ಷೇತ್ರ, ಅದರಲ್ಲೂ ವಿಶೇಷವಾಗಿ ಕರಾವಳಿಯನ್ನ ತೀವ್ರವಾಗಿ ಕಾಡಿದೆ. ಕಾಮಿಡಿ ಕಿಲಾಡಿಗಳು ಸೀಸನ್ 3 ವಿನ್ನರ್, ಪ್ರತಿಭಾವಂತ ಯುವ ನಟ, ಹಾಸ್ಯ ಕಲಾವಿದ, ಉಡುಪಿ ಸಮೀಪದ ತೊನ್ಸೆ ಹೂಡಿಯ ರಾಕೇಶ್ ಪೂಜಾರಿ ಸೋಮವಾರ ನಸುಕಿನ ವೇಳೆ ಹೃದಯಾಘಾತದಿಂದ ಕುಸಿದು ಬಿದ್ದು ಮೃತಪಟ್ಟ ಬಗ್ಗೆ ವರದಿಯಾಗಿದೆ. ಅವರಿಗೆ 34 ವರ್ಷ ವಯಸ್ಸಾಗಿತ್ತು. ಕಾರ್ಕಳ ತಾಲೂಕಿನ ಮೀಯರ್ ಗ್ರಾಮದ ನೆಲ್ಲಿಗುಡ್ಡೆ ಅನ್ನುವಲ್ಲಿ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಾಕೇಶ್ ಪೂಜಾರಿ ಬಳಿಕ ಸ್ನೇಹಿತರೊಂದಿಗೆ ಮಾತನಾಡುತ್ತಿರುವಾಗ ಎದೆ ನೋವು ಕಾಣಿಸಿಕೊಳ್ತು ಅಂತ ಹೇಳಲಾಗಿದೆ. ಕೂಡಲೇ ಅವರನ್ನ ಕಾರ್ಕಳ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಪರೀಕ್ಷಿಸಿದ ವೈದ್ಯರು ರಾಕೇಶ್ ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ. ಇವರು ತಾಯಿ ಶಾಂಭವಿ, ಸಹೋದರಿ ರಕ್ಷಿತಾ ಸೇರಿದಂತೆ ಅಪಾರ ಬಂಧು ಮಿತ್ರರನ್ನ ಅಗಲಿದ್ದಾರೆ. ಈ ಬಗ್ಗೆ ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದ್ಭುತ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ. ಚೈತನ್ಯ ಕಲಾವಿದರು ನಾಟಕ ತಂಡದ ಮೂಲಕ ನಟನ ಪಯಣ ಆರಂಭಿಸಿದ ರಾಕೇಶ್ ಬಳಿಕ 2014ರಲ್ಲಿ ಸ್ಥಳೀಯ ಟಿವಿ ಚಾನೆಲ್ನಲ್ಲಿ ತುಳು ರಿಯಾಲಿಟಿ ಶೋನಲ್ಲಿ ಮಿಂಚಿದ್ರು. 2018ರಲ್ಲಿ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ 2ಗೆ ಆಯ್ಕೆಯಾಗಿದ್ರು. ಇದರಲ್ಲಿ ರನ್ನರ್ ಅಪ್ ತಂಡದ ಸದಸ್ಯರಾಗಿದ್ರು. ಬಳಿಕ 2020ರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 3 ವಿಜೇತರಾಗಿದ್ರು. ರಾಕೇಶ್ ಕನ್ನಡ ಮತ್ತು ತುಳುವಿನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ರಾಕೇಶ್ ಕನ್ನಡದಲ್ಲಿ ಪೈಲ್ವಾನ್, ಇದು ಎಂಥ ಲೋಕವಯ್ಯ ಚಿತ್ರಗಳಲ್ಲಿ ನಟಿಸಿದ್ದಾರೆ. ತುಳು ಭಾಷೆಯ ಪೆಟ್ಕಮ್ಮಿ, ಅಮ್ಮೇರ್ ಪೊಲೀಸ್, ಪಮ್ಮನ್ನೆ ದಿ ಗ್ರೇಟ್, ಉಮಿಲ್, ಇಲ್ಲೋಕ್ ಕೇಳ್ ಸೇರಿದಂತೆ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ರು. ಇನ್ನು ಕರಾವಳಿ ರಿಯಾಲಿಟಿ ಶೋಗಳಾದ ಬಲೆ ತೇಲಿಪಾಲೆ, ಮೇ 22, ಸ್ಟಾರ್, ತುಯಿನಾಯೆ ಪೋಯೆ ಸೇರಿದಂತೆ ನಾಟಕಗಳಲ್ಲೂ ಅಭಿನಯಿಸಿದ್ರು. ರಿಷಬ್ ಶೆಟ್ಟಿ ನಟನೆ ಹಾಗೂ ನಿರ್ದೇಶನದ ಬಹುನಿರೀಕ್ಷಿತ ಕಾಂತಾರ 2 ಚಿತ್ರದಲ್ಲೂ ರಾಕೇಶ್ ಪೂಜಾರಿ ನಟಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಆ ಚಿತ್ರ ಇನ್ನಷ್ಟೇ ಬಿಡುಗಡೆ ಆಗಬೇಕಿದೆ. ಹೂಡಿಯ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನ ಪೂರೈಸಿದ ಬಳಿಕ ಹೂಡಿ ಸಮುದ್ರ ತೀರದ ಮೈದಾನದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಚಲನಚಿತ್ರ ಹಾಗೂ ಕಿರುತೆರೆ ನಟ ನಟಿಯರು, ಅಭಿಮಾನಿಗಳು, ಗ್ರಾಮಸ್ಥರು, ಕುಟುಂಬಸ್ಥರು ಅಂತಿಮ ನಮನ ಸಲ್ಲಿಸಿದ್ರು. ನಂತರ ಸಮೀಪದ ರುದ್ರಭೂಮಿಯಲ್ಲಿ ಅಗ್ನಿಸ್ಪರ್ಶ ಮಾಡಲಾಯಿತು. ಸಂಜೆ ಹೂಡಿಯ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಚಿತ್ರನಟಿ ರಕ್ಷಿತಾ ಪ್ರೇಮ್, ನಟ ಮಾಸ್ಟರ್ ಆನಂದ್, ನಿರೂಪಕಿ ಅನುಶ್ರೀ, ನಿರ್ದೇಶಕ ಯೋಗರಾಜ್ ಭಟ್, ಹಾಸ್ಯ ಕಲಾವಿದ ಪ್ರಸನ್ನ ಶೆಟ್ಟಿ ಬೈಲೂರು, ಧನರಾಜ್ ಆಚಾರ್ಯ, ಕಾಮಿಡಿ ಕಿಲಾಡಿಗಳ ತಂಡದ ಶಿವರಾಜ್ ಕೆಆರ್ ಪೇಟೆ, ನಯನ, ವಾಣಿ, ಸೂರಜ್, ಹಿತೇಶ್, ಅನೀಶ್, ಬಿಗ್ ಬಾಸ್ ಖ್ಯಾತಿಯ ಧನರಾಜ್, ತುಕಾಲಿ ಸಂತು, ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಶಾಸಕ ಯಶ್ಪಾಲ್ ಸುವರ್ಣ, ಮಾಜಿ ಶಾಸಕ ರಘುಪತಿ ಭಟ್, ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ್ ಕಾಂಚನ್ ಅಂತಿಮ ನಮನ ಸಲ್ಲಿಸಿದ್ರು. ಮನೆಯ ಆಧಾರ ಸ್ತಂಭವಾಗಿದ್ದ ರಾಕೇಶ್ ಪೂಜಾರಿ ಇಷ್ಟು ಬೇಗ ಹೋಗಿರುವುದು ಬಹಳ ನೋವು ತಂದಿದೆ. 6 ತಿಂಗಳ ಹಿಂದೆ ಅಪಘಾತ ಆಗಿದ್ದಾಗ ನಾವೆಲ್ಲ ಜಾಗ್ರತೆ ಮಾಡುವಂತೆ ಬೈದಿದ್ವಿ. ನಮ್ ಜೊತೆ ಊಟ ಮಾಡಿದ್ದಾನೆ, ಕಾಮಿಡಿ ಮಾಡಿದ್ದಾನೆ, ತುಂಬಾ ಒಳ್ಳೆ ಹುಡುಗ. ದರ್ಶನ್ ಕೂಡ ಕರೆ ಮಾಡಿ ಈ ಬಗ್ಗೆ ಕೇಳಿದ್ದಾರೆ ಅಂತ ಅಂತಿಮ ದರ್ಶನ ಪಡೆದ ಬಳಿಕ ಮಾತಾಡಿದ ಚಿತ್ರನಟಿ ರಕ್ಷಿತಾ ಹೇಳಿದ್ದಾರೆ. ಕಾಂತಾರದಲ್ಲೂ ನಟಿಸ್ತಾ ಇದ್ದು ನನ್ನ ನಿರ್ದೇಶನದ ಮನದ ಕಡಲಿನಲ್ಲೂ ಅಭಿನಯಿಸಬೇಕಿತ್ತು. ಜೀವನದಲ್ಲಿ ತುಂಬಾ ನೋವಿದ್ದವರಿಗೆ ಮಾತ್ರ ನಗ್ಸೋಕೆ ಸಾಧ್ಯ. ಆತ ಏಕಸಂಧಿಗ್ರಾಹಿ. ಒಂದು ಬಾರಿ ಕಲ್ತಿದ್ದನ್ನ ಹಾಗೇ ಅಭಿನಯಿಸ್ತಾ ಇದ್ದ. ಆತನ ಹೃದಯದಲ್ಲಿ ಏನ್ ನೋವಿತ್ತೋ ಗೊತ್ತಿಲ್ಲ. ಈಗ ಆನಂದವಾಗಿ ಮಲಗಿದ್ದಾನೆ ಅಂತ ಹೇಳಿದ್ದಾರೆ ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್.